ಭಾಳ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ ಅಮೇರಿಕಾ ಜೊತೆ ಏನು ಒಪ್ಪಂದ ಆಗಿದೆ, ಆ ಒಪ್ಪಂದದಿಂದ ರೈತರ ಮೇಲೆ, ಕಾರ್ಮಿಕರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಆ ಹಿನ್ನೆಲೆಯಲ್ಲಿ ವಿ ರಾಮ್ಜಿ ಕಾಯ್ದೆ ಏನು ರದ್ದು ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ನೀವು ನಿರ್ಣಯ ಮಾಡಿದಿರಿ, ಅದೇ ರೀತಿ ರೈತರಿಗೆ ಮಾರಕವಾದಂಥ ಕಾಯ್ದೆನೂ ಕೂಡ ನಿರ್ಣಯ ಮಾಡಬೇಕು ಅಂತ ಹೇಳಿ ಒಂದನೇದು. ಎರಡನೇದು, ಎಲ್ಲ ಬೆಳೆಗಳು ಕುಸಿದಾಗ ಏನು ಖರೀದಿ ಕೇಂದ್ರಕ್ಕೆ 10,000 ಆವರ್ತ ನಿಧಿಯನ್ನು ತೆಗೆದಿಡಬೇಕು ಅಂತಕ್ಕಂಥದ್ದು, 10,000 ಕೋಟಿ ಆವರ್ತ ನಿಧಿ ತೆಗೆದಿಟ್ಟು ಸಣ್ಣ ರೈತರು, ಅತಿ ಸಣ್ಣ ರೈತರು ಮಾರಾಟ ಮಾಡಿದ ಮೇಲೆ ನಾವೇನು ಅವಕಾಶ ಮಾಡ್ತಾಯಿದ್ರು ಖರೀದಿ ಮಾಡ್ತೀರಿ, ಅದು ಆಗಬಾರ್ದು ಅಂತಕ್ಕಂಥದ್ದು ಒಂದು. ಆಮೇಲೆ ಇವತ್ತು ಬಗರುಕುಂ ಜಮೀನ್ದಾರರಿಗೆ ಸಾಗುವಳಿ ಚೀಟಿನ ಸಂಪೂರ್ಣವಾಗಿ ಸಾಮೂಹಿಕ ರದ್ದು ಮಾಡಿದ್ದಾರೆ, ಅದು ರದ್ದು ಮಾಡಬಾರ್ದು. ಏನು ಸಮಗ್ರ ಕೃಷಿ ಯೋಜನೆ, ನಾವೇನು ಇವತ್ತು ಬಂಡವಾಳಶಾಹಿಗಳಿಗೆ ವಿರುದ್ಧವಾಗಿ ಏನಾದ್ರು ರೈತರು ನಾವು ಬದುಕಬೇಕು ಅಂತ ಹೇಳಿದರೆ ಸಮಗ್ರ ಕೃಷಿ ಯೋಜನೆನ ಒಂದು ಯೂನಿಟ್ ಅಂತ ಮಾಡಿ, ಆ ಯೂನಿಟ್ಟಿಗೆ 10% ಸಬ್ಸಿಡಿ ಕೊಡಬೇಕು. ಆಮೇಲೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಹಣವನ್ನು ಮೀಸಲಿಡಬೇಕು ಅಂತಕ್ಕಂಥ ವಿಚಾರವನ್ನು ಇನ್ನೂ ಸಮಗ್ರ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನು ಕೂಡ ನಾವು ಇವತ್ತು ಮಹಿಳೆಯರ ಬಗ್ಗೆ ವಿಶೇಷವಾಗಿ, ರೈತರ ಬಗ್ಗೆ ವಿಶೇಷವಾದಂಥ, ಆಮೇಲೆ ಸಬ್ಸಿಡಿ ಹೆಚ್ಚು ಮಾಡಬೇಕು, ಸಬ್ಸಿಡಿ ದುರುಪಯೋಗ ಆಗೋದನ್ನು ತಡಿಬೇಕು. ಇವತ್ತು ತೋಟಗಾರಿಕೆ ಇಲಾಖೆ, ವ್ಯವಸಾಯ ಇಲಾಖೆಯಲ್ಲಿ ಸಬ್ಸಿಡಿಗಳು ದುರುಪಯೋಗ ಆಗ್ತಾಯಿದ್ದಾವೆ. ದುರುಪಯೋಗ ಆಗ್ತಕ್ಕಂಥದ್ದನ್ನು ತಡಿಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾದು ನೋಡ್ತಾ ಇದ್ದೀವಿ. ಈ ಸರಿ ಬಡ್ಜೆಟ್ಟು ಕೃಷಿಕರು ಭಾಳ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಕೃಷಿಕರ ಕೇಂದ್ರಿತವಾದಂಥ ಅವ್ರ ಮೇಲೆತ್ತೋ ಕೆಲಸ ಮಾಡಬೇಕು ಅಂತ ನಾವು ಎಲ್ಲರೂ ರೈತ ಸಂಘಟನೆಗಳು ಒತ್ತಾಯ ಮಾಡಿದ್ದೀವಿ. ಸಣ್ಣ ನೀರಾವರಿಗೆ ಒತ್ತು ಕೊಡಬೇಕು, ಮತ್ತು ನೇರವಾಗಿ ಪಡಿತರವನ್ನು ರೈತರಿಂದಲೇ PDS ಸಿಸ್ಟಮಿಗೆ ಕೊಡ್ಕೋಬೇಕು. ಈ ಥರದ್ದು ಒಂದು 20-25 ಅಂಶಗಳನ್ನು ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ದೀವಿ. ಈ ಸಾಲಿನ ಬಡ್ಜೆಟ್ಟು ಕೃಷಿ ಪರವಾಗಿ ಇರಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಅದು ಪೂರಕವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಇವತ್ತು ಬೀಜೋತ್ಪಾದನೆ ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಹೋಗ್ತಾ ಇದೆ. ವಿಶೇಷವಾಗಿ ಬೀಜೋತ್ಪಾದನೆಯನ್ನು ರೈತರೇ ಮಾಡಬೇಕನ್ನೋ ದೃಷ್ಟಿಯಿಂದ ರೈತರಿಗೆ ವಿಶೇಷವಾದ ಅನುಕೂಲ ಮಾಡಬೇಕು. ಈ ಬಜೆಟ್ನಲ್ಲಿ ರಿಯಾಯಿತಿ ದರದಲ್ಲಿ ಬೀಜ ಒದಗಿಸಬೇಕು ಮತ್ತು ಇನ್ಸ್ಪೆಕ್ಷನ್ ಚಾರ್ಜ್ ಹಾಕಬಾರ್ದು ಮತ್ತು ಪ್ರೊಕ್ಯೂರ್ಮೆಂಟ್ ರೇಟ್ ಜಾಸ್ತಿ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಜೊತೆಗೆ ಈಗಾಗಲೇ ರೈತರಿಂದ ಭೂಮಿ ಸ್ವಾಧೀನಪಡಿಸ್ಕೊಂಡಿದ್ದಾರೆ ವಿವಿಧ ಉದ್ದೇಶಕ್ಕಾಗಿ, ಅದು ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆ ಪರಿಹಾರ ಕೊಡ್ಬೇಕಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡಿದ್ದೀವಿ. ಬೀದರ್ನಲ್ಲಿ ಕಾರಂಜಾ ಯೋಜನೆಗೆ ಇನ್ನೂ ಏನಂದರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಉದ್ದೇಶಕ್ಕೆ ಭೂಮಿ ಸ್ವಾಧೀನಪಡಿಸ್ಕೊಂಡವರಿಗೆ ಭೂಮಿ ಪರಿಹಾರ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಮತ್ತು ಕೊಪ್ಪಳದಲ್ಲಿ ಏನು ತುಂಗಭದ್ರಾ ಜಲಾಶಯ ಇವತ್ತು ಮಲಿನ ಆಗ್ತಾ ಇದೆ, ಅಲ್ಲಿ ಸುತ್ತಮುತ್ತ ಸುಮಾರು 100 ಕಾರ್ಖಾನೆಗಳು ಉಗುಳ್ತಕ್ಕಂಥ ಹೊಗೆಯಿಂದ ನೀರು ಮಲಿನ ಆಗಿದೆ. ಅಲ್ಲಿ ಬಾಲ್ಡೋಟಕ್ಕೆ ಮತ್ತೆ ಅನುಮತಿ ಕೊಡಬಾರ್ದು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಎಲ್ಲ ಅಂಶಗಳನ್ನು ಗಂಭೀರವಾಗಿ ಆಲಿಸಿದ್ದಾರೆ. ಏನು ಮಾಡ್ತಾರೆ ಮುಂದೆ ನೋಡಬೇಕು. ಇಲ್ಲ ಅಂದರೆ ಅನಿವಾರ್ಯವಾಗಿ ಮತ್ತೆ ನಾವು ಒತ್ತಡ ತಂತ್ರವನ್ನು ಅನುಸರಿಸಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಈ ಸರ್ಕಾರಕ್ಕೆ ಹೇಳಿದ್ದೀವಿ. ಕೆಲವು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರಿಗೆ 100 ರೂಪಾಯಿ ಹೆಚ್ಚಳ ಮಾಡಿದರು. ಸರ್ಕಾರದಿಂದ 50 ರೂಪಾಯಿ, ಕಾರ್ಖಾನೆಗಳಿಂದ 50 ರೂಪಾಯಿ ಅಂತ. ಅವರು ಸರ್ಕಾರ ನಿಗದಿ ಮಾಡಿದಂಥ ಹೆಚ್ಚುವರಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮತ್ತು ಕಬ್ಬಿನ SAP ಕಾಯ್ದೆಯನ್ನು ಸ್ವಲ್ಪ ಬಲಪಡಿಸಬೇಕು ಮತ್ತು ಏನು ಇಳುವರಿಯಲ್ಲಿ ಮೋಸ ಆಗ್ತಾಯಿದೆ ಅದನ್ನು ತಪ್ಪಿಸಲಿಕ್ಕೆ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೀವಿ. ಕರ್ನಾಟಕ ರಾಜ್ಯದಲ್ಲೇ ಆತ್ಮಹತ್ಯೆ ಇಡೀ ದೇಶದಲ್ಲಿ 2ನೇ ಸ್ಥಾನ ಪಡೆದಿದೆ. ಇದನ್ನು ತಡೆಗಟ್ಟಲಿಕ್ಕೆ ಬೇಕಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ. ಮತ್ತು ಈಗೇನು ಈ ಬೆಳೆ ವಿಮೆ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ವಿಚಾರ ಹೇಳಿದ್ದೀವಿ. ಹೀಗೆ ಎಲ್ಲ ರೈತ ಮುಖಂಡರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇವೆ. ಅವರು ಬಜೆಟಲ್ಲಿ ಏನು ಮಂಡನೆ ಮಾಡ್ತಾರೆ ಕಾದು ನೋಡ್ತೀವಿ.
ಥ್ಯಾಂಕ್ ಯು. ಮೆಕ್ಕೆಜೋಳಗಳನ್ನು ಬೆಳೆದಿದ್ದಾರೆ. ಖರೀದಿ ಕೇಂದ್ರಗಳು ಜಿಲ್ಲಾವಾರು ನಡಿಬೇಕು. ಇವತ್ತು ಏನಾಗಿದೆ, ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದಾಗ ಮಾತ್ರ ಇವತ್ತು ತಾಲೂಕು ಮಟ್ಟದ ಗ್ರಾಮದಿಂದ ಅಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತಿದೆ. ಹಿರೇಕೆರೂರಲ್ಲಿ ತೆಗೆದಿರೋದ್ರಿಂದ ಹಾವೇರಿ ಜಿಲ್ಲೆಯಲ್ಲಿ 100-120 ಕಿಲೋಮೀಟರ್ ದೂರ ಹೋಗೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಹತ್ರ ನಾವು ಮಾತಾಡೋಕ್ಕಾಗಿಲ್ಲ. ಆದರೆ ಮತ್ತೆ ನೀರಿಗೆ 15 ದಿವಸಕ್ಕೊಮ್ಮೆ ಕುಡಿಯೋ ನೀರು ಬಿಡ್ತಾ ಇದ್ದಾರೆ. ನೀರಾವರಿ ಯೋಜನೆ ಅಂತೂ ಹಾವೇರಿಲಿ ಇಲ್ಲೇ ಇಲ್ಲ. 7 ಜನ ಶಾಸಕರಿದ್ದರೂ ಕೂಡ ನೀರಾವರಿ ಯೋಜನೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸುಮ್ಮನೆ ಸಭೆಗಳು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗೇನು 7 ಜನ ಶಾಸಕರು 1000 ದಿನಗಳ ಒಂದು ಸಾಧನಾ ಸಮಾವೇಶ ಮಾಡಿದರೂ ಕೂಡ ನಮಗೆ ಖುಷಿ ಇದೆ. ಮುಖ್ಯಮಂತ್ರಿಗಳಲ್ಲಿ ನಮಗೆ ಒಂದು ವಿಶ್ವಾಸ ಇದೆ. ಆದರೆ ಆಯಾ ತಾಲೂಕುಗಳ ಶಾಸಕರುಗಳು MP ಗಳು ನೀರಾವರಿ ಯೋಜನೆ ಬಗ್ಗೆ ಯೋಚನೆ ಮಾಡಿದ್ರೆ ರೈತರಿಗೆ ಸಾಲ ಕೊಡೋ ಅವಶ್ಯಕತೆ ಅವ್ರಿಗಿಲ್ಲ. ನಾವೇ ಅವರಿಗೆ ಸಾಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. 5 ಲಕ್ಷದ ಒಳಗಿನ ಏನು ಸಾಲ ತಗೊಂಡಿದ್ದಾರೆ ರೈತರು, ಅದನ್ನು ಮನ್ನಾ ಮಾಡೋ ಅಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಬರಬೇಕು. ಈಗ ಸಾಲಗಳು ಏನು ವಿಧವೆಯರಿದ್ದಾರೆ ಅವರಿಗೆ ಸಿಂಗಲ್ ಪೇರೆಂಟ್ಸ್ ಅಂತೇಳಿ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾ ಇಲ್ಲ. ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಬಜೆಟಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ನಮಗೆ ಸಾಲ ಸೌಲಭ್ಯಗಳನ್ನು ಸಿಗೋಂಥ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಮಂಜುಳಾ ಎಸ್ ಅಕ್ಕಿ, ಹಾವೇರಿ ರಾಜ್ಯ ಸಮಿತಿ ಉಪಾಧ್ಯಕ್ಷರು. ಭಾಗದಲ್ಲಿ ಕರೆಸಿ ನಮಗೆ ಇಲ್ಲೆಲ್ಲ ಆಹ್ವಾನ ಮಾಡಿ ನಾವು ವಿಜಯಪುರ ಜಿಲ್ಲೆ ಅಂತ ಬಂದಿದ್ದೀವಿ. ಬಹು ಬೇಡಿಕೆ ಇದೆ. ಯಾಕಂದರೆ 116 ದಿನ PPT ಹೋರಾಟ ಮಾಡಿದ್ವಿ. ವೈದ್ಯಕೀಯ ಕಾಲೇಜ್ ಹೋರಾಟ ಮಾಡಿತ್ತು. ಆ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದ್ರು, ಈ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲೇಬೇಕು. ಯಾಕಂದರೆ ಮೊನ್ನೆ CM ಅವರು ಮೊನ್ನೆ ಬಿಜಾಪುರ ಜಿಲ್ಲೆಗೆ ಬಂದಾಗ ನಾವು ಮನವಿ ಕೊಡಬೇಕಂದ್ರೆ ಮನವಿ ಕೊಡೋಕ್ಕೂ ಅವಕಾಶ ಕೊಡಲಿಲ್ಲ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು. ಹಾಗಾಗಿ ನಾವು ಯಾಕಂದರೆ ರೈತ ಹೋರಾಟಗಾರರು ಬೇಜಾರು ವ್ಯಕ್ತಪಡಿಸ್ತದೆ. ಯಾಕಂದರೆ ನಾವು ಸಮಯ ಇಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಎದಕ್ಕೆ ಬಂದೀವಿ, ಯಾವ ವಿಚಾರಕ್ಕೆ ಬಂದೀವಿ. ನಮ್ಮ ಬಿಜಾಪುರದ 100 ಸಮಸ್ಯೆಗಳಿವೆ. ಕಾಲುವೆಗಳು, ನೀರಾವರಿ ಇಲ್ಲ ನೀರಾವರಿ ಯೋಜನೆಗಳು ಬೇಕಾಗಿದೆ ನಮ್ಮಲ್ಲಿ. ಮತ್ತು 13 ತಾಲೂಕುಗಳಿವೆ. ಹೊಸದಾಗಿ 7 ತಾಲೂಕು ಘೋಷಣೆ ಮಾಡಿದೆ. ಆಯಾ ತಾಲೂಕುಗಳು ಯಾವ ಕಚೇರಿಗಳೂ ಇಲ್ಲ. ನಾವು ಆ ಕಚೇರಿಗಳನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಸರ್ಕಾರ ಬಜೆಟ್ನಲ್ಲಿ. ಅದನ್ನೆಲ್ಲ ಬೇಡಿಕೆ ಇದ್ದು ಆ ಬಿಜಾಪುರ ಜಿಲ್ಲೆ ನಮ್ಮ ಬೇಡಿಕೆಯನ್ನು ತಾವು ಸಮರ್ಥಿಸಿಲ್ಲ ಅಂತ ನಾನು ನನ್ನ ಮನೋಭಾವನದಲ್ಲಿ ನಾನು ವಿಷಾದ ಪಡಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಒಕ್ಕೂಟದ ಸಂಚಾಲಕ. ಬಯಲುಸೀಮೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕನಿಷ್ಠ 5,000 ಕೋಟಿ ರೂಪಾಯಿ ಮೀಸಲಿಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ವಿ. ಅದೇ ರೀತಿ ಹಿರಿಯೂರಿನಾಗಿರೋಂಥ ವಾಣಿ ವಿಲಾಸ ಸಹಕಾರ ಸಕ್ಕರೆ ಕಾರ್ಖಾನೆ ಅತಿ ದೊಡ್ಡ ಕಾರ್ಖಾನೆ, ಭಾರತ ದೇಶದಲ್ಲೇ ಅತಿ ದೊಡ್ಡ ಕಾರ್ಖಾನೆ ಯಾವುದಾದಿದ್ರೆ ವಾಣಿ ವಿಲಾಸ ಸಹಕಾರ ಸಕ್ಕರೆ ಕಾರ್ಖಾನೆ. ಇದು ಲಿಕ್ವಿಡೇಷನ್ ಆಗಿ ಸಮಾಪನಗೊಂಡು ಸುಮಾರು 22 ವರ್ಷ ಆಯಿತು. ಅದನ್ನು ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡಿದ್ವಿ.